ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ ಫ್ರಮ್ ಬ್ಯಾಂಗ್ಳೂರ್. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಸೂರ್ಯಗ್ರಹಣದ ಒಂದು ಪ್ರಭಾವ ಹೇಗಿದೆ ನೋಡೋಣ. 12ನೇ ತಾರೀಕು ಆಗಸ್ಟ್ 12ನೇ ತಾರೀಕು ಸೂರ್ಯಗ್ರಹಣದ ಪ್ರಭಾವ ಭಾರತದ ಮೇಲೆ ಗೋಚಾರ ಆಗ್ತಾ ಇದೆಯಾ ಇಲ್ವಾ? ಸೊ ಫಸ್ಟ್ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ. ಮಧ್ಯರಾತ್ರಿ ಇರುತ್ತೆ, 1:40 AM ಶುರುವಾಗುತ್ತೆ. ಸೊ ಹಾಗಾಗಿ ನಮಗೆ ಮಧ್ಯರಾತ್ರಿ ಇರೋದ್ರಿಂದ ನಮಗೆ ಇರೋದಿಲ್ಲ. ಬಟ್ ಪ್ರತಿಯೊಬ್ಬರ ಜನ್ಮ ಜಾತಕದಲ್ಲಿ ಸೂರ್ಯ, ಚಂದ್ರ, 9 ಗ್ರಹಗಳು ಹೇಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೂರ್ಯ ಪ್ರತಿಯೊಬ್ಬರಿಗೂ ಆತ್ಮಕಾರಕ. ವೈಯಕ್ತಿಕ ಜಾತಕದಲ್ಲಿ ಬರುವಂತಹ ಗ್ರಹಗಳು ಆತ್ಮಕಾರಕ ಬೇರೆ, ಬಟ್ ಅದನ್ನ ಹೊರತುಪಡಿಸಿ ಪ್ರತಿಯೊಬ್ಬರಿಗೂ ಸೂರ್ಯ ಆತ್ಮಕಾರಕರಾಗಿರ್ತಾರೆ. ಹಾಗಾಗಿ ಸೂರ್ಯಗ್ರಹಣನೇ ರಾಹು ಕೇತುಗಳ ಆಕ್ಸಿಸ್ ಅಲ್ಲಿ ಮಧ್ಯದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಗ್ರಹಣದ ಇಂಪ್ಯಾಕ್ಟು ಪ್ರತಿಯೊಬ್ಬರಿಗೂ ಇರುತ್ತೆ. ಪ್ರಭಾವ ಸ್ವಲ್ಪ ಹೆಚ್ಚಿಗೆ ಯಾರಿಗಿರುತ್ತೆ ಅಂತ ಹೇಳಿ ಚಾರ್ಟ್ ನಲ್ಲಿ ನೋಡ್ತಾ ಹೋಗೋಣ. ಸೊ ಹಾಗೆ 12ನೇ ತಾರೀಕು 12 ಆಗಸ್ಟ್ 2026 ಅಮಾವಾಸ್ಯೆ ಬೇರೆ ಇರುತ್ತೆ. ಸೊ ಗ್ರಹಣನೇ ಫಸ್ಟ್ ಪವರ್ಫುಲ್, ಅದರ ಜೊತೆಗೆ ಅಮಾವಾಸ್ಯೆ ಡಬಲ್ ಎಕ್ಸ್ಟ್ರಾ, ಪ್ಲಸ್ ಅದರ ಜೊತೆಗೆ ತ್ರಿಬಲ್ ಎಕ್ಸ್ಟ್ರಾ. ಏನಕ್ಕೆ ಅಂತ ಹೇಳಿದ್ರೆ ಮೋಕ್ಷ ಅಂತ ಹೇಳಿದ್ರೆ ಮೋಕ್ಷದ ಹೌಸ್ಗಳು ಅಂದ್ರೆ ವಾಟರ್ ಸೈನ್ಸ್, ಕರ್ಕಾಟಕ, ವೃಶ್ಚಿಕ, ಮೀನ. ಸೊ ಈ ಮೂರನ್ನು ನಾವು ಮೋಕ್ಷ ರಾಶಿಗಳು ಅಂತ ತಗೋತೀವಿ. ಹಾಗಾಗಿ ವಾಟರ್ ಸೈನ್ ಅಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಸೊ ಇಲ್ಲಿ ಈಗ ನಾನು ಯಾವ್ಯಾವ್ದು ಗ್ರಹ ಬರಿತೀನಿ, ಒಟ್ಟು 4 ಗ್ರಹ ಬರಿತೀನಿ. ಇಲ್ಲಿ ಗುರು ಗ್ರಹರು ಆಲ್ರೆಡಿ ಇಲ್ಲೇ ಇದ್ದಾರೆ. ಸೊ ಗುರು ಗ್ರಹರು, ರವಿ ಗ್ರಹರು, ಸೂರ್ಯ, ನೆಕ್ಸ್ಟ್ ಬುಧ ಗ್ರಹರು ಮತ್ತೆ ಚಂದ್ರ. ಒಟ್ಟು 4 ಗ್ರಹಗಳು ಅವತ್ತಿನ ದಿವಸ ಅಂದ್ರೆ ಗೋಚಾರದಲ್ಲಿ ಇಲ್ಲಿ ಆಲ್ರೆಡಿ ಇದ್ದಾರೆ. ಬಟ್ ಗುರು ಕಂಬಸ್ಟ್ ಆಗಿದ್ದಾರೆ, ಅದ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಾಟರ್ ಸೈನ್ ಅಲ್ಲಿ ಯಾರಿದ್ದಾರೆ? ಪುನಃ ಶನಿ ವಕ್ರಗತರಾಗಿ ಮೀನರಾಶಿಯಲ್ಲಿ ಇದ್ದಾರೆ. ಅದಾದ ನಂತರ ಕುಜ ಮಿಥುನ ರಾಶಿಯಲ್ಲಿದ್ದಾರೆ. ನೆಕ್ಸ್ಟ್ ರಾಹು ಕುಂಭ ಇದ್ರೆ ಆಪೋಸಿಟ್ ಕೇತು. ಶುಕ್ರ ಗ್ರಹರು ನೀಚ. ಸೊ ಫಸ್ಟ್ ಲೆವೆಲ್ ಅಲ್ಲಿ ಭಾರತದಲ್ಲಿ ಗ್ರಹಣ ಇಲ್ಲ. ಸೊ ಸೆಕೆಂಡ್ ಪಾಯಿಂಟ್ ಅಮಾವಾಸ್ಯೆ ಇರೋದ್ರಿಂದ ತುಂಬಾ ವಿಶೇಷತೆ, ಅಂದ್ರೆ ಡಬಲ್ ಎನರ್ಜಿ. ನೆಕ್ಸ್ಟ್ ಅದು ನಡೀತಾ ಇರೋದು 26 ಡಿಗ್ರಿ ಅಂತ ಹೇಳಿದ್ರೆ 26 ಡಿಗ್ರಿ ಆಶ್ಲೇಷ ನಕ್ಷತ್ರ. ಸೊ ಆಶ್ಲೇಷ ನಕ್ಷತ್ರದಲ್ಲಿ ಈ ಬಾರಿ ಗ್ರಹಣ ಸಂಭವಿಸ್ತಾ ಇದೆ. ಸೊ ಹಾಗಾಗಿ ಸೈಕಾಲಜಿಕಲ್ ಇಶ್ಯೂಸ್ ಆಗಿರಬಹುದು, ಅಥವಾ ಸರ್ಪೆಂಟ್ಸ್ ಅಂದ್ರೆ ನಾಗಗಳು, ಸೊ ಅಥವಾ ರಾಹುವಿನ ಅಂಶ. ಸೊ ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ನಂಬರ್ 1 ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದಾದರೂ ಗ್ರಹ ಕರ್ಕಾಟಕ ರಾಶಿಯಲ್ಲಿ 26 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ, ಅಂದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಯಾವುದಾದರೂ ಗ್ರಹ ಕೂತಿದೆಯಾ ಚೆಕ್ ಮಾಡ್ಕೊಳ್ಳಿ. ನನಗೆ ಗ್ರಹಣದ ಇಂಪ್ಯಾಕ್ಟ್ ಇಲ್ಲ ಅಂತ ತಿಳ್ಕೊಬೇಡಿ. ಆಶ್ಲೇಷ ನಕ್ಷತ್ರದಲ್ಲಿ ಯಾವ್ದಾದ್ರು ಗ್ರಹ ಕೂತಿದ್ಯಾ ನೋಡಿ. ನೆಕ್ಸ್ಟ್ ಅದಾದ ನಂತರ ಗಂಡ ಅಂತ ಪಾಯಿಂಟ್ ಇರುತ್ತಲ್ವಾ? ಸೊ ಹಾಗಾಗಿ ಆಶ್ಲೇಷ ಅಂತ ಹೇಳಿದ್ರೆ ಗಂಡ ಅಂತ ಅಂದ್ರೆ ವಾಟರ್ ಸೈನ್ ಬಿಟ್ಟು ನಮ್ಗೆ ನೆಕ್ಸ್ಟ್ ಮೂವ್ ಆಗೋದು. ಆಲ್ರೆಡಿ ಕೇತು ಮಾಘ ನಕ್ಷತ್ರದಲ್ಲಿದೆ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಸಿಂಹ ರಾಶಿಯಲ್ಲಿ ಯಾವುದಾದರೂ ಗ್ರಹ 3°20' ಅಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ನಾನು ಇದು ಹೇಳೋದು ನಿಮ್ಗೆ ಕೆಲವ್ರಿಗೆ ಅರ್ಥ ಆಗದೆ ಇರಬಹುದು, ಅಥವಾ ಇವ್ರು ಏನೋ ಡಿಫ್ರೆಂಟ್ ಆಗಿ ಹೇಳ್ತಿದ್ದಾರೆ ಅನ್ಸ್ಬಹುದು. ಬಟ್ ನಾನು ನಿಮ್ಗೆ ಟೆಕ್ನಿಕಲ್ ರೀತಿಯಲ್ಲಿ ಬಿಡಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕರ್ಕಾಟಕ ರಾಶಿಯಲ್ಲಿ 26 ಡಿಗ್ರಿ ಅಥವಾ ಯಾವ್ದಾದ್ರು ಗ್ರಹ ಸೊ ನಿಮಗೆ ಆಶ್ಲೇಷ ನಕ್ಷತ್ರದಲ್ಲಿ ಕೂತಿದ್ರು, ಲಗ್ನ ಕೂತಿದ್ರು ನೋಡ್ಕೊಳ್ಳಿ. ಸಿಂಹ ಲಗ್ನ ಆಗಿದ್ರೆ 3°20' ಒಳಗಡೆ ಲಗ್ನ ಇತ್ತು ಅಥವಾ ಗ್ರಹ ಇತ್ತು, ಸೊ ಅವಾಗ್ಲೂ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಇಂಡಿಯಾದಲ್ಲಿ ಇಲ್ಲ ಅಂದ್ರೂ ಸೊ ಪ್ರತಿಯೊಬ್ಬರಿಗೂ ಇಡೀ ಪ್ರಪಂಚಕ್ಕೆ ಸೂರ್ಯ ಚಂದ್ರ ಗ್ರಹಗಳ ಅವಶ್ಯಕತೆ ಇರೋದ್ರಿಂದ, ಆತ್ಮಕಾರಕ ಒಂದು ಗ್ರಹಣ ನಡೀತಾ ಇರೋದ್ರಿಂದ ಸೊ ನಾವು ಹೆಚ್ಚು ಗಮನ ಹರಿಸ್ಕೋಬೇಕು. ಇಷ್ಟು ಲೆವೆಲ್ ಅಲ್ಲಿ ನಿಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಅಲ್ಲಿ ಹೋಗೋಣ ನಾವು. ಸೆಕೆಂಡ್ ಲೆವೆಲ್ ಅಲ್ಲಿ ಹೇಗಿದೆ ಅಂತ ಹೇಳಿ, ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಗುರು ದಶ. ಕರ್ಕಾಟಕ ರಾಶಿಯಲ್ಲಿ ಈಗ ಯಾರ್ಯಾರಿದ್ದಾರೆ? ಗುರು, ರವಿ ಅಥವಾ ಸೂರ್ಯ ದಶ. ನೆಕ್ಸ್ಟ್ ಯಾರಿದ್ದಾರೆ ಇಲ್ಲಿ? ಚಂದ್ರ ಮತ್ತೆ ಬುಧ. ಬರ್ಕೊಳ್ಳಿ ನೀವೇ ಅಥವಾ ನೋಟ್ ಮಾಡ್ಕೊಳ್ಳಿ ಅಥವಾ ಗಮನ ಹರಿಸ್ಕೊಳ್ಳಿ. ಚಂದ್ರ ಮತ್ತೆ
ಬುಧ ಗ್ರಹರು. ಸೊ ಈ ದಶ ನಿಮ್ಗೆ ಏನಾದ್ರೂ ನಡೀತಿದ್ಯಾ 100% ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಎಷ್ಟು ದಿವಸ ಇರುತ್ತೆ? ಸೊ ಯೂಶಲಿ ಏನು ಹೇಳ್ತೀವಿ, ಪ್ಲಸ್ ಆರ್ ಮೈನಸ್ ಅಂತ ಹೇಳಿದ್ರೆ ಬಿಫೋರ್ 10 ಡೇಸೇ ಹೆವಿ ಪ್ರಭಾವ ಇರುತ್ತೆ, ನೆಕ್ಸ್ಟ್ 10 ಡೇಸು ಹೆವಿ ಪ್ರಭಾವ ಇರುತ್ತೆ. ಸೊ ಬಟ್ ಈ ಬಾರಿ ವಾಟರ್ ಸೈನ್ ಅಲ್ಲಿ ಬೇರೆ ಆಗ್ತಾ ಇರೋದ್ರಿಂದ, ಎಮೋಷನಲ್ ನ್ಯಾಚುರಲ್ ಫೋರ್ತ್ ಸೈನ್ ಅಲ್ಲಿ ಆಗ್ತಾ ಇರೋದ್ರಿಂದ, ಪುನಃ ಇನ್ನೊಂದು ಗ್ರಹಣ ಬರೋದ್ರಿಂದ ನೆಕ್ಸ್ಟ್ ಹುಣ್ಣಿಮೆವರೆಗೂ ತಗೊಳ್ಳಿ. ಸೊ ಈ ಅಮಾವಾಸ್ಯೆಯಿಂದ 12ನೇ ತಾರೀಕಿಂದ 28ನೇ ತಾರೀಕು ತನಕ ಹೆಚ್ಚು ಪ್ರಭಾವ ಅಂದ್ರೆ ತುಂಬಾ ಬಿಸಿ ಹಾಗೆ ತಗೊಳ್ಳಿ. ಸೊ ಹಾಗಾಗಿ ಹೆವಿ ಒಂದು ಎಫೆಕ್ಟ್ ಇರುತ್ತೆ. ಇಲ್ಲಿ ತಗೊಳ್ಳೋ ನಿರ್ಧಾರಗಳಾಗಿರಬಹುದು ಮುಂದೆ ಲೈಫ್ಗೆ ಪ್ರಾಬ್ಲಮ್ಸ್ ಕೂಡ ಕ್ರಿಯೇಟ್ ಮಾಡುವ ಸಾಧ್ಯತೆ ಇರುತ್ತೆ. ಅದು ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ಸೊ ಈಗ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಸೊ ಗುರು ದಶ, ಸೂರ್ಯ ದಶ, ಚಂದ್ರ ದಶ, ಬುಧ ದಶ ಇದು ಮೇಜರು. ದಶ ಆಗಿರ್ಬೋದು, ಅಂತರ್ದಶಗಳಾಗಿರ್ಬೋದು, ಸೂಕ್ಷ್ಮಾಂತರ ದಶಗಳಾಗಿರ್ಬೋದು, ನಕ್ಷತ್ರದಲ್ಲಿ ಕೂತಿರ್ಬೋದು, ಅಥವಾ ಆ ಮನೆಗಳಲ್ಲಿ ನಿಮ್ಗೆ ಈಗ ನಡೀತಿರುವ ದಶ ಕೂತಿರ್ಬೋದು. ನೆಕ್ಸ್ಟ್ ರಾಹುಕೇತು ತಗೊಳ್ಳಿ. ನಡೀತಾ ಇರೋದೇ ಸೂರ್ಯಗ್ರಹಣ ಅಲ್ವಾ? ಸೊ ಹಾಗಾಗಿ ನೆಕ್ಸ್ಟ್ ನೀವು ತಗೋಬೇಕಾಗಿರೋದು ರಾಹುಕೇತು ಗ್ರಹಣ, ಅಂದ್ರೆ 2 ಪ್ಲಾನೆಟ್ಸ್ನ ಆಡ್ ಮಾಡ್ಕೊಳ್ಳಿ, ರಾಹು ಮತ್ತೆ ಕೇತು. ಸೊ ಹಾಗಾಗಿ ಇವೆರಡು ಪ್ರಭಾವ ಕೂಡ ಇದ್ದೇ ಇರುತ್ತೆ. ರಾಹು ಕೇತು ಇದೆರಡು ಗ್ರಹನ ತಗೊಳ್ಳಿ. ಈಗ ಇನ್ನು ಉಳಿದಿರೋದು ಯಾರು? ನಾವಿಲ್ಲಿ ಬಿಟ್ಟಿರೋದು ಯಾರು? ಕುಜದು ಬಿಟ್ಟಿದೀವಿ. ಬಟ್ ಒಂದು ಗಮನ ಹರಿಸಿ ಚಾರ್ಟ್ ನೋಡಿ, ಎಲ್ಲರೂ ಚಾರ್ಟ್ ಅಲ್ಲಿ ಒಂದು ಅಬ್ಸರ್ವ್ ಮಾಡಿ ಎಲ್ಲರೂ. ಇವತ್ತಿನ ಸಿಚುಯೇಷನ್ ಹೇಗಿದೆ ಅಂತ ಇಲ್ಲಿ ನೋಡಿ. ಎಲ್ಲರೂ ಕವರ್ ಆಯ್ತು. ಇಲ್ಲಿ ನೋಡಿ, ಶನಿಯ ಡೆಸ್ಪಾಸಿಟರ್ ಯಾರು? ಗುರು. ಆದರೂ ಎಲ್ಲಿ ಕೂತಿದ್ದಾರೆ? ಗ್ರಹಣದಲ್ಲಿ ಇಂಪ್ಯಾಕ್ಟ್ ಆಗಿದ್ದಾರೆ. ಸೊ ಕುಜನ ಡೆಸ್ಪಾಸಿಟರ್ ಯಾರು? ಬುಧ. ಅವ್ರು ಎಲ್ಲಿ ಇಂಪ್ಯಾಕ್ಟ್ ಆಗಿದ್ದಾರೆ? ಅವರು ಗ್ರಹಣದಲ್ಲಿ ಲಾಕ್ ಆಗಿದ್ದಾರೆ. ಶುಕ್ರನ ಡೆಸ್ಪಾಸಿಟರ್ ಯಾರು? ಸೊ ಅವರು ಟೋಟಲಿ ಕಂಪ್ಲೀಟ್ ಚಾರ್ಟ್ ಲಾಕ್ ಆಗಿದೆ. ಅದರರ್ಥ ಎಲ್ಲಾ ದಶ ಎಲ್ಲಾ ಭುಕ್ತಿವರೆಗೂ ಹೆಚ್ಚಿರುತ್ತೆ. ಈ ಗ್ರಹಗಳು ಅಥವಾ ಕರ್ಕಾಟಕದಲ್ಲಿ ಕೂತಿರುವಂತಹ, ಫಾರ್ ಎಕ್ಸಾಂಪಲ್ ರಾಹು ಯಾರಿಗಾದ್ರು ಕರ್ಕಾಟಕದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಕೂತಿದೆ, ದಶ ನಡೀತಾ ಇದೆ, ಅದು ನಿಮ್ಮ ಲಗ್ನದಲ್ಲಿ ಎಲ್ಲಿದೆ, ಅದು ಎಲ್ಲಾದ್ರೂ ಇರ್ಲಿ, ಈ ಲಗ್ನದಿಂದ ಈ ಒಂದು ಗ್ರಹಣ ನಿಮ್ ಲಗ್ನಕ್ಕೆ ಈಗ ಎಲ್ಲಿ ಬರ್ತಾ ಇದೆ, ಸೊ ಪ್ಲಸ್ ಬಂದ್ರೆ ಸ್ವಲ್ಪ ಮಟ್ಟಿಗೆ ಅದರ ಅಂಶಗಳನ್ನ ಪ್ಲಸ್ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಮೈನಸ್ ಇದ್ರೆ ಸ್ವಲ್ಪ ಅಲರ್ಟ್ ಆಗಿರಿ. ಅದರಲ್ಲಿ 28ನೇ ತಾರೀಕು ನೆಕ್ಸ್ಟ್ ಹುಣ್ಣಿಮೆ ಬರೋವರೆಗೂ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಸೊ ಹಾಗಾಗಿ ಸೊ ಬನ್ನಿ ನೋಡ್ತಾ ಹೋಗೋಣ. ಹಾಗೆ ಹಾಗೆ ಆ 18ನೇ ತಾರೀಕು, ಸೊ ಆಗಸ್ಟ್ 18ನೇ ತಾರೀಕು 2026 ಒಂದು ದೊಡ್ಡ ಮಟ್ಟದ, ಅಂದ್ರೆ ಇಲ್ಲಿವರೆಗೂ ಯಾರು ಈ ವಿಚಾರ ನಿಮ್ಗೆ ಹೇಳಿರೋದಿಲ್ಲ. ಇವನ್ ನಾನು ಕ್ಲಾಸಸ್ ಮಾಡೋ ಎಲ್ಲಾ ವಿಚಾರನೂ ಯಾರು ಹೇಳಿರೋದಿಲ್ಲ. ಸೊ ಹಾಗಾಗಿ ಒಂದು ದೊಡ್ಡ ನಿರ್ಧಾರ, ಬಿಕಾಸ್ ತುಂಬಾ ಜನ ಮಿಸ್ಟೇಕ್ಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಬ್ರದ್ದು ಹೀರೋದು ಚಾರ್ಟ್ ಅನಾಲಿಸಿಸ್ ಮಾಡ್ತೀನಿ. ಆಗ ನಿಮ್ಗೆ ಅರ್ಥ ಆಗುತ್ತೆ. ಅವ್ರಿಗೆ ಒಂದು ಗ್ರಹದ ಸಮಸ್ಯೆ ಇದೆ, ಅಂದ್ರೆ ಗ್ರಹ ಯಾವ ಭಾಗದಲ್ಲಿ ಕೂತಿದೆ? ಮೃತ್ಯು ಭಾಗದಲ್ಲಿ ಕೂತಿದೆ. 18ನೇ ತಾರೀಕು ರಿಚ್ ಸ್ಟಾರ್ಸ್ ಆಸ್ಟ್ರೋ ಕಡೆಯಿಂದ, ಸೊ ನನ್ನ ಕಡೆಯಿಂದ, ಸೊ ನಾನು ಮೃತ್ಯು ಭಾಗ ಅಂದ್ರೆ ಏನು ಅಂತ ಹೇಳಿದ್ರೆ ಡೆತ್ ಅಂತ ಒಂದೇ ತಗೋಬೇಡಿ. ಸೊ ಆ ಗ್ರಹದ ಪ್ರಭಾವ ಅಥವಾ ಆ ಗ್ರಹದ ಅಂಶ ತಗೊಳ್ಳಕ್ಕೆ ಎಷ್ಟು ಲೈಫಲ್ಲಿ ಕಷ್ಟ ಪಡ್ಬೇಕು, ಯಾಕೆ ಕೆಲವ್ರಿಗೆ ಮಗು ಆಗಲ್ಲ, ಕೆಲವ್ರಿಗೆ ಮದ್ವೆ ಆಗಲ್ಲ, ಮದ್ವೆ ಆದ್ರೂ ಸಮ್ ಪರ್ಸನ್ಸ್ ಡೆತ್ ಆಗ್ತಾರೆ, ಅಥವಾ ವೈಫ್ ಅಥವಾ ಹಸ್ಬೆಂಡ್. ಸೊ ಕಂಪ್ಲೀಟ್ ನಿಮ್ಗೆ ಮೃತ್ಯು ಭಾಗ ಕ್ಲಾಸ್ ಇರುತ್ತೆ. 2 hours ಕ್ಲಾಸ್ ಇರುತ್ತೆ. 18th ನೈಟ್ 8 PM ಟು 10:30. ಟೈಮ್ಸ್ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಥವಾ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋವಾಗ ಇನ್ನೂ ಹಾಫ್ ಅನ್ ಅವರ್ ಜಾಸ್ತಿ ಆಗಬಹುದು. ಹಾಗಾಗಿ 11 o'clock ಇಟ್ಕೊಳ್ಳಿ. ಸೊ 8ರಿಂದ 10:30 ಅಥವಾ 11 ಗಂಟೆ ಆಗುತ್ತೆ. ಸೊ ಕ್ಲಾಸ್ ಇರುತ್ತೆ. ಯಾರಿಗೆ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಜ್ಞಾನ ಇದೆಯೋ ಅವ್ರು ಮಾತ್ರ ಜಾಯ್ನ್ ಆಗಿ, ಸುಮ್ಮನೆ ಕಾಟಾಚಾರಕ್ಕೆ ಜಾಯ್ನ್ ಆಗಬೇಡಿ. ಎರಡನೇದು ತುಂಬಾನೇ ಸೂಕ್ಷ್ಮವಾದಂತಹ ವಿಚಾರ. ಸೊ ಹಾಗಾಗಿ ವೈಯಕ್ತಿಕ ಜಾತಕಕ್ಕೆ ಮಾತ್ರ ಅಪ್ಲೈ ಮಾಡ್ಕೊಳಂಗಿದ್ರೆ ಕ್ಲಾಸ್ಗೆ ಜಾಯ್ನ್ ಆಗ್ಬೇಡಿ. ಈ ನಿಜನ ತಿಳ್ಕೊಂಡು ರಿಯಾಲಿಟಿನ ಅರ್ಥ ಮಾಡ್ಕೋತೀನಿ ಅಂದ್ರೆ ಮಾತ್ರ ಕ್ಲಾಸ್ಗೆ ಜಾಯ್ನ್ ಆಗಿ. ಸೊ ಹಾಗಾಗಿ 2 hours ಮಿನಿಮಮ್, ಮ್ಯಾಕ್ಸಿಮಮ್ 3 hours ಕ್ಲಾಸ್ ಇರುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಕ್ಲಾಸು. ನೀವು ಎಷ್ಟು ವರ್ಷ ಅಸ್ಟ್ರಾಲಜಿ ಮಾಡಿರಿ ಪರವಾಗಿಲ್ಲ, ನೀವು ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಪರವಾಗಿಲ್ಲ, ಈ ಮೃತ್ಯು ಭಾಗ ವಿಚಾರ ಇದೆಯಲ್ವಾ, ಸೊ ಕರ್ನಾಟಕದಲ್ಲಿ 70% ಅಸ್ಟ್ರಾಲಜರ್ಸ್ಗೆ ಇದು ಗೊತ್ತೇ ಇಲ್ಲ. ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದ್ದೀನಿ, ಈಗ ಅಂತ ತಗೋಬೇಡಿ, ಬಿಕಾಸ್ ನಾನು ನೋಡಿದ್ದೀನಿ. ಹಾಗಾಗಿ ನಿಮಗೆಲ್ಲ ವೇಷಭೂಷ ಹಾಕ್ಕೊಂಡಿರೋ ಅಸ್ಟ್ರಾಲಜರ್ಸೇ ಇಷ್ಟ ಅಲ್ವಾ, ಎಜುಕೇಟೆಡ್ ರೀತಿ ಎಕ್ಸ್ಪ್ಲೈನ್ ಮಾಡೋ ಅಸ್ಟ್ರಾಲಜರ್ಸ್ ಇಷ್ಟ ಆಗಲ್ಲ. ಬರೀ ನಿಮಗೆ ಸಪ್ತಮದಲ್ಲಿ ಕುಜ ಕೇತು ಇದೆ, ಮದುವೆ ಮಾಡ್ಕೋಬೇಡಿ, ಸಪ್ತಮದಲ್ಲಿ ಕೇತು ಇದೆ, ಸೊ ಈ ಜಾತಕ ಬೇಡ, ಈ ಥರ ನೆಗ್ಲೆಕ್ಟ್ ಮಾಡೋದು, ಜಾತಕನ ಸೈಡ್ಗೆ ಹಾಕೋದು, ಬರೀ ಪೂಜೆ ಕೊಟ್ಟು ಲಕ್ಷ ಲಕ್ಷ ದೋಚುವ ಅಸ್ಟ್ರಾಲಜರ್ಸ್ ಕೆಲವರಿಗೆ ತುಂಬಾ ಇಷ್ಟ. ಬಟ್ ಈ ಥರ ಸೊ ಸೈನ್ಸ್ ರೀತಿಯಲ್ಲಿ ಅಥವಾ ಪ್ರಾಕ್ಟಿಕಲ್ ರೀತಿಯಲ್ಲಿ ಈ ತರ ಬಿಡಿಸಿ ಬಿಡಿಸಿ ಹೇಳೋ ಅಸ್ಟ್ರಾಲಜರ್ಸು, ಎಜುಕೇಟೆಡ್ ಅಸ್ಟ್ರಾಲಜರ್ಸು ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ
ನಿಮಗೆ ಕ್ಲಾಸ್‌ಗೆ ಜಾಯಿನ್ ಆಗ್ಬೇಕು, ನಿಜ ಅಂಶ ತಿಳ್ಕೋಬೇಕು. ಸೊ, ತಿಳ್ಕೊಳ್ಳುವಂತಹ ಒಂದು ಕಾನ್ಫಿಡೆಂಟ್ ನನ್ನಲ್ಲಿದೆ ಅಂದ್ರೆ ಮಾತ್ರ ಕ್ಲಾಸಿಗೆ ಜಾಯಿನ್ ಆಗಿ. ಇಲ್ಲ ಅಂದ್ರೆ ಜಾಯಿನ್ ಆಗ್ಬೇಡಿ. ಕೇವಲ 30 ಜನಕ್ಕಷ್ಟೇ ನಾನು ಸೀಟ್ ಕೊಡೋದು. ಯಾಕೆಂತ ಹೇಳಿದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಮೃತ್ಯು ಭಾಗ. ಮೃತ್ಯು ಭಾಗ. ಸೊ, ಕ್ಲಾಸ್ ಇರುತ್ತೆ. ಸೊ, ಹಾಗಾಗಿ 3 ಅವರ್ಸ್ ಅಲ್ಲಿ ಕವರ್ ಆಗುತ್ತಾ? ಹೌದು. ನಿಜ ತಿಳ್ಕೊಳ್ಳೋಕೆ 1 ಡ್ರಾಪ್ ಪಾಯ್ಸನ್ ಇದೆ ಅಂತ ತಿಳ್ಕೊಳ್ಳೋಕೆ ನಿಮ್ಗೇನು ವರ್ಷಾನುಗಟ್ಲೆ ಬೇಕಾಗಿಲ್ಲ ಹಾಗಾಗಿ. ಬಟ್ ಕ್ಲಾಸ್ ನೈಟ್ ಇರುತ್ತೆ. ಝೂಮ್ ಕ್ಲಾಸಸ್ ಇರುತ್ತೆ. ಸೊ, ಆನ್‌ಲೈನ್ ಕ್ಲಾಸಸ್ ಮಾತ್ರ. ಪುನಃ ನೀವು ನೇರ ಭೇಟಿ ಇದೆಯಾ? ಆ ಥರ ಎಲ್ಲ ಕೇಳ್ಬೇಡಿ ಸದ್ಯಕ್ಕಿಲ್ಲ. ಸೊ, ಹಾಗಾಗಿ 30 ಮೆಂಬರ್ಸ್ ಮಾತ್ರ. ಸೊ, ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು. ಓನ್ಲಿ 30 ಮೆಂಬರ್ಸ್, 30 ಮೆಂಬರ್ಸ್ ಮೇಲೆ ಸೊ, ತಗೊಳ್ಳೋದಿಲ್ಲ. ಫೀಸ್ ಡೀಟೇಲ್ಸ್‌ಗೆಲ್ಲ ನೀವು ವಾಟ್ಸಪ್ ಮಾಡಿ. ಸೊ, ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಇದು ಕ್ಲಾಸ್ 18th ಯಾಕೆ 18th ಇಟ್ಟಿದ್ದೀನಿ ಅದು ಕೂಡ ನಾನು ಕ್ಲಾಸಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ, ಹಾಗಾಗಿ ಕೆಲವೊಂದ್ ಸರಿ ಬರೀ ಹೀರೋಗಳ್ದು ಬರೀ ಪಾಸಿಟಿವ್ ಮಾತ್ರ ತಗೊಳ್ಳೋದು, ಎಕ್ಸ್‌ಪ್ಲೈನ್ ಮಾಡೋದು ವಿಡಿಯೋಸಲ್ಲಿ. ನೆಗೆಟಿವ್‌ನ ಯಾರು ತಗೋತಾರೆ? ಒಂದು ಚಾರ್ಟ್ ಅಂದ್ಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಎಲ್ಲಾನು ತಗೊಳಕ್ಕೆ ರೆಡಿ ಇರ್ಬೇಕು. ಹಾಗಿದ್ರೆ ಮಾತ್ರನೇ ಸೊ, ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾತ್ರನೇ ಚಾರ್ಟ್ ಸಪೋರ್ಟ್ ಮಾಡುತ್ತೆ. ಡನ್. ಸೊ, 18th ಕ್ಲಾಸ್ ಇರುತ್ತೆ. ಮೃತ್ಯು ಭಾಗ್ ಎಂಬಿ ಅಂತಾನೆ ಹೆಡ್‌ಲೈನ್ ಇರುತ್ತೆ. ಇವನ್ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಸೊ, ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು. ಸೊ, ಯಾರಿಗೂ ಒತ್ತಾಯ ಇಲ್ಲ ಅಥವಾ ಇದರಲ್ಲಿ ನಿಮ್ಗೆ ಊಹಾಪೋಹ, ಆಹಾ, ಊಹಾ ಏನಿಲ್ಲ. ಎಸ್ ಆರ್ ನೋ ಆಗುತ್ತಂದ್ರೆ ಆಗುತ್ತೆ, ಆಗೋದಿಲ್ಲ ಅಂದ್ರೆ ಆಗಲ್ಲ. ಯಾಕೆ ಆಗೋದಿಲ್ಲ? ಮೃತ್ಯು ಭಾಗ ಅಂದ್ರೆ ಏನು? ಅದು ಸೊ, ಡಿಗ್ರಿ ವೈಸ್ ಇರುತ್ತೆ. ಅದನ್ನ ನಾನು ನಿಮ್ಗೆ ಬರ್ಸ್ತೀನಿ ನೋಟ್ಸ್ ತರ. ರೆಕಾರ್ಡಿಂಗ್ ಸಿಗೋದಿಲ್ಲ. ಯಾಕೆ ರೆಕಾರ್ಡಿಂಗ್ ಸಿಗೋದಿಲ್ಲ ಅಂತ ಹೇಳಿದ್ರೆ ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೆಯವರಾಗಿರಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಎಲ್ಲಾ ವಿದ್ಯಾರ್ಥಿಗಳು ಕೆಟ್ಟವರಾಗಕ್ಕೂ ಸಾಧ್ಯ ಇರಲ್ಲ. ಕೆಲವ್ರು ಇಲ್ಲಿ ನಮ್ಮ ಹತ್ರ ಕಲ್ಕೊಂಡು ಹೋಗ್ತಾರೆ. ಬೇರೆಯವ್ರಿಗೆ ಅದನ್ನ ಅರ್ಧಕ್ಕೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಫೀಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಬೇರೆ ಆಸ್ಟ್ರಾಲಜಿಗೆ ಆ ನೋಟ್ಸ್‌ನ ಸೆಂಡ್ ಮಾಡೋದು, ಸೇಲ್ ಮಾಡೋದು, ಬೇರೆಯವ್ರು ಈ ಥರ ಎಲ್ಲ ನಡೆಯುತ್ತೆ. ಇದು ಕಲಿಯುಗ ಅಲ್ವಾ? ನಡಿಬಾರ್ದು ಅಂತ ಹೇಳಿದ್ರೆ ಸೊ, ಕಾರ್ಮಿಕ್ಸ್ ಇರುತ್ತೆ ಹಾಗಾಗಿ. ಹಾಗಾಗಿ ರೆಕಾರ್ಡಿಂಗ್ ಈ ಬಾರಿ ಸಿಗ್ತಾ ಇಲ್ಲ. ಸೊ, ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ನಿಮ್ಮ ಹತ್ರನೇ ಇಟ್ಕೋಬೇಕು. ಹಾಗಾಗಿ. ಬನ್ನಿ ನಾವು ಗ್ರಹಣದ ವಿಚಾರವಾಗಿ ಹೋಗೋಣ. ಸೊ, ಗ್ರಹಣದ ಆಲ್ರೆಡಿ ಸ್ಟೆಪ್ 1, ಸ್ಟೆಪ್ 2 ನಾವು ಕ್ಲಿಯರ್ ಮಾಡಿದೀವಿ. ಒಂದು 26 ಡಿಗ್ರಿ, ಎರಡನೇದು 3 ಡಿಗ್ರಿ 20 ಮಿನಿಟ್ಸು, ಮೂರನೇದು ಸೊ, ಗುರು, ರವಿ ಅಂದ್ರೆ ಸೂರ್ಯ, ಬುಧ, ಚಂದ್ರ, ಸೊ, ಉಳಿದ ಒಂದು ರಾಹುಕೇತು ಈ ಗ್ರಹದ ದಶಗಳು, ಅಂತರ್ದಶಗಳು, ಸೂಕ್ಷ್ಮ ಅಂತರ್ದಶಗಳು ನಡೀತಿದ್ರೆ ನಾವ್ ಎಲ್ಲರೂ ಅಲರ್ಟಿಗಿರ್ಲೇಬೇಕು. ಕ್ಲಿಯರ್? ಎಸ್. ಸೊ, ಬನ್ನಿ ನಾವೀಗ ಲಗ್ನಗಳ ಪ್ರಕಾರ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಸ್ವಲ್ಪ ಎಕ್ಸ್‌ಟ್ರಾ ಕೇರ್‌ಫುಲ್ ಆಗಿರೋ ಲಗ್ನಗಳ ಬಗ್ಗೆ ನಾವು ಟೈಮ್ ಕೊಡೋಣ. ಯಾಕೆಂತ ಹೇಳಿದ್ರೆ ಆಹ್, ಮಾಹಿತಿ ಎಷ್ಟು ಇನ್ಫಾರ್ಮೇಟಿವ್ ಆಗಿದ್ರೂನು ಜನ ವ್ಯೂಸ್ ಕೊಡೋದಿಲ್ಲ ಅಥವಾ ನೋಡೋದಿಲ್ಲ. ಇಟ್ಸ್ ಓಕೆ. ಇದರಿಂದ ಒಂದು 2, 3 ಜನ ಅಲರ್ಟ್ ಆಗಿದ್ರೆ ಸಾಕು. ಈ ನೋಡೋರೆಲ್ಲ 100 ಜನನು ಅಲರ್ಟ್ ಆಗಿರ್ಬೇಕು ಅಂತ ಇಲ್ಲ. ಕೆಲವ್ರಿಗೆ ಬರೀ ಅಡ್ವರ್ಟೈಸ್‌ಮೆಂಟು, ಭಯ ಇಡ್ಸೋ ಆ ಥರ ಜಾತಕ ಇಷ್ಟ. ಇಷ್ಟೊಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ, ನೀವು ಎಷ್ಟೋ ದುಡ್ಡು ಕೊಟ್ಟು ಅಸ್ಟ್ರಾಲಜಿ ಕಲ್ತಿರೋರ್ಗೂ ಅವ್ರ ಜಾತಕ ಗೊತ್ತಿರೋದಿಲ್ಲ ಅಥವಾ ಅವ್ರ ಗುರುಗಳು ಅವ್ರಿಗೆ ಕರೆಕ್ಟಾಗಿ ಟೈಮು ಕೊಟ್ಟಿರೋದಿಲ್ಲ. ಹೇಳಲಿಕ್ಕೆ ಅಥವಾ ಎಕ್ಸ್‌ಪ್ರೆಸ್ ಮಾಡ್ಲಿಕ್ಕೆ ಅವಕಾಶನೂ ಕೊಟ್ಟಿರೋದಿಲ್ಲ. ಸೊ, ಹಾಗಾಗಿ ಬಿಕಾಸ್ ನೋಡಿದ್ದೀನಲ್ವಾ ಹೇಗಿದ್ದಾರೆ ಅಂತ ಹಾಗಾಗಿ ಇರ್ಲಿ. ಸೊ, ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಗ್ರಹಣ ಸಂಭವಿಸ್ತಾ ಇರೋದು ಕರ್ಕಾಟಕದಲ್ಲಿ. ಸೊ, ಹಾಗಾಗಿ ಕರ್ಕಾಟಕ ಲಗ್ನದವರು ತುಂಬಾ ಕೇರ್‌ಫುಲ್ ಆಗಿರ್ಬೇಕು. ಆದ್ರೆ ಹೆದರ್ಕೊಳ್ಳೋ ರೀತಿ ಅಲ್ಲ. ಯಾವ್ಯಾವ ವಿಚಾರವಾಗಿ ಕೇರ್‌ಫುಲ್ ಆಗಿರ್ಬೇಕು ಈಗ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ 2ನೇ ಪಾಯಿಂಟ್ ಕುಂಭ ಲಗ್ನದವರು. ಸೊ, ಕುಂಭ ಲಗ್ನದವರು ಎಕ್ಸ್ಟ್ರಾ ಕೇರ್‌ಫುಲ್ ಆಗಿರಿ. ಕುಂಭ 6th ಹೌಸಲ್ಲಿ ನಡೀತಾ ಇದೆಯಲ್ವಾ? ಅದಕ್ಕೆ. ನೆಕ್ಸ್ಟ್ ಸಿಂಹ ಲಗ್ನದವರು 12ನೇ ಮನೆಯಲ್ಲಿ ನಡೀತಿದೆಯಲ್ವಾ? ಅದಕ್ಕೆ. ನೆಕ್ಸ್ಟು ಧನುರ್. ಸೊ, ಈ 4 ಲಗ್ನಗಳು ಸೊ, ತುಂಬಾನೇ ಸ್ವಲ್ಪ ಎಕ್ಸ್ಟ್ರಾ ಕೇರ್‌ಫುಲ್ ಆಗಿ ಇರ್ಲೇಬೇಕಾಗುತ್ತೆ. ಸೊ, ಯಾವುದೇ ತಪ್ಪು ನಿರ್ಧಾರಗಳು ಬೇಡ. ಫಸ್ಟ್ ಲೆವೆಲಲ್ಲಿ ಓಕೆನಾ? ಸೆಕೆಂಡ್ ಕ್ಯಾಟಗರಿನಲ್ಲಿ ಯಾರ್ಯಾರು ಬರ್ತಾರೆ ನೋಡೋಣ. ಸೆಕೆಂಡ್ ಕ್ಯಾಟಗರಿನಲ್ಲಿ ಇನ್ನು ಉಳಿದಂತಹ ಎಲ್ಲರೂ. ಸೊ, ಮಿಥುನ ಲಗ್ನದವರು ಸ್ವಲ್ಪ ಎಕ್ಸ್ಟ್ರಾ ಕೇರ್‌ಫುಲ್ ಆಗಿ ನೀವು ಇರ್ಲೇಬೇಕು. ಸೊ, ಮಿಥುನ ರಾಶಿ ಕೂಡ ಆಡ್ ಆಗುತ್ತೆ. ಮೈಂಡ್ ಡಿಸ್ಟರ್ಬೆನ್ಸ್ ಇರುತ್ತಲ್ಲ ಹಾಗಾಗಿ. ಉಳಿದಂತಹ ಎಲ್ಲಾ ಲಗ್ನಗಳು ಸೊ, ನಾರ್ಮಲ್ ಕೇರ್‌ಫುಲ್ ಅಥವಾ ಕ್ಯಾಶುಯಲ್ ಕೇರ್‌ಫುಲ್ ಬಟ್ ರೂಲ್ ಏನು ಆ ದಶ ಫಾಲೋ ಆಗ್ಬೇಕು ಹಾಗಾಗಿ. ಸೊ, ಈಗ ನಾವು ಒಂದ್ ಸ್ವಲ್ಪ ಟೈಟ್ ಪೀರಿಯಡ್ ಅಲ್ಲಿ ಅಥವಾ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಪೀರಿಯಡ್ ಅಲ್ಲಿ ಇರೋ ಲಗ್ನಗಳಿಗೆ ನಾವು ಫಸ್ಟ್ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗೋಣ. ಸೊ, ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಕರ್ಕಾಟಕ ಲಗ್ನ. ಕರ್ಕ ಲಗ್ನದವ್ರಿಗೆ ಲಗ್ನದಲ್ಲೇ ಸೊ, ಫಸ್ಟ್ ಹೌಸಲ್ಲೇ ಗ್ರಹಣ ಸಂಭವಿಸ್ತಾ ಇದೆ. ಅದೊಂದು ದೊಡ್ಡ ವಿಚಾರ. ಅದ್ರ ಜೊತೆಗೆ ಅಮಾವಾಸ್ಯೆ. ಅದರ ಜೊತೆಗೆ ಸೊ, 4 ಗ್ರಹಗಳು ಯಾರ್ಯಾರು ಲಾಕ್ ಆಗಿದ್ದಾರೆ? 1 ನಿಮ್ಮ 2ನೇ ಮನೆ ಅಧಿಪತಿ. ಅದರರ್ಥ ನಿಮ್ಮ ಹಣಕಾಸಿನ ಆಗಿರಬಹುದು ಅಥವಾ ನಿಮ್ಮ ಇನ್ವೆಸ್ಟ್‌ಮೆಂಟ್‌ಗಳಾಗಿರಬಹುದು, ನಿಮ್ಮ ಸ್ಪೀಚ್ ಆಗಿರಬಹುದು, ನಿಮ್ಮ ಫುಡ್ ಆಗಿರಬಹುದು, ನಿಮ್ಮ ಸೇವಿಂಗ್ಸ್ ಆಗಿರಬಹುದು. ಸೊ, ಗ್ರಹಣದ ಅಂಡರ್ ಅಲ್ಲಿ ಇರೋದ್ರಿಂದ ಯಾವುದೇ ತಪ್ಪು ನಿರ್ಧಾರಗಳು ಹಣಕಾಸಿನ ವಿಚಾರದಲ್ಲಿ ಬೇಡ.
ಅಗೇನ್ 11ನೇ ಮನೆ ಅಧಿಪತಿ ನೀಚ ಕೂಡ ಆಗಿರೋದ್ರಿಂದ. ಅಂಡ್ ಎರಡನೇದು ಆರೋಗ್ಯ, ಹಲ್ಲು ಅಥವಾ ಬಾಯಿಗೆ ಅಥವಾ ಮೌತ್ಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ನೆಕ್ಸ್ಟ್ ಆಲ್ರೆಡಿ ಆ ಆರೋಗ್ಯ ಡಿಸ್ಟರ್ಬ್ ಆಗ್ತಾ ಇದೆ, ಹೊಟ್ಟೆ ನೋವು ಅಥವಾ ಬ್ಯಾಕ್ ಪೇನು, ಬಿಕಾಸ್ ಲಗ್ನದಲ್ಲಿ 6th ಲಾರ್ಡ್ ಬೇರೆ ಇದ್ದಾರೆ. ಸೊ ಹಾಗಾಗಿ ಗಮನ ಕೊಡಿ. ಕರ್ಕಾಟಕ ಲಗ್ನದವ್ರಿಗೆ ಲೈಫಲ್ಲಿ ಸಡನ್ ಟ್ರಾನ್ಸ್ಫಾರ್ಮೇಶನ್ ಇದೆ. ಅದರರ್ಥ ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ನೀವು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋತೀರಾ. ಯಾವ ರೀತಿ? ಇಲ್ಲಿ ತನಕ ಯಾರನ್ನ ನಂಬ್ತಿದ್ರೋ ಮೋಸ್ಟ್ಲಿ ಅವ್ರನ್ನ ನೀವು ನಂಬದೇ ಇರಬಹುದು ಅಥವಾ ಅವ್ರದ್ದು ರಿಯಾಲಿಟಿ ಗೊತ್ತಾಗಬಹುದು. ಸೊ ನಿಮಗೆ ಅದು ಗೊತ್ತಾದಾಗ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ, ನೀವು ಅವ್ರಿಗೆ ಜಾಸ್ತಿ ಹೊತ್ತು ಕೊಡೋದು ಕಮ್ಮಿ ಆಗುತ್ತೆ. ಎರಡನೇದು 9ನೇ ಮನೆ ಅಧಿಪತಿ ಕೂಡ ಗ್ರಹಣಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆ, ತಂದೆ ವಿಚಾರವಾಗಿ. ಹಾಗೆ ಸೊ ಹೈಯರ್ ಎಜುಕೇಶನ್ಗಾಗಿರ್ಬಹುದು, ಫಾರಿನ್ಗಾಗಿರ್ಬಹುದು, ಯಾವುದಾದ್ರೂ ಈ ನಿಮಗೆ ಊಹಾಪೋಹ ಅಥವಾ ವಾಮಮಾರ್ಗ ಈ ಥರ ಗುರುಗಳು ಯಾರಾದರೂ ಈ ಥರ ಗುರುಗಳು ಅಂತ ವೇಷ ಹಾಕ್ಕೊಂಡು ಯಾರಾದರೂ ಇದ್ರೆ ಅವರಿಂದ ಮೋಸ ಹೋಗ್ತೀರಾ. ಕೆಲವ್ರು ಹೇಳ್ತಾರಲ್ವಾ, ನಿಮ್ಮ ಮನೇಲಿ ಹೆಣ ಇದೆ, ಹೆಣ ತೆಗಿತೀನಿ, ಸೊ ಇಷ್ಟು ಲಕ್ಷ ಕೊಡಿ, ಇಷ್ಟು ಕೋಟಿ ಕೊಡಿ. ನಿಮ್ಮ ಮನೇಲಿ ನಿಧಿ ಇದೆ, ನಿಧಿ ತೆಗಿತೀನಿ, ಇಷ್ಟು ಲಕ್ಷ ಕೊಡಿ, ಇಷ್ಟು ಕೋಟಿ ಕೊಡಿ. ಸೊ ಇಂಥವರು ಬರುವ ಸಾಧ್ಯತೆ ಇದೆ. ಅದು ನಂಬೇಡಿ, ಈ ಪೀರಿಯಡಲ್ಲಿ ನಂಬೇಡಿ. ನೆಕ್ಸ್ಟ್ ನಿಮಗೆ ಸೊ 3ನೇ ಮನೆ ಅಧಿಪತಿ ಬುಧ, 12ನೇ ಮನೆ ಅಧಿಪತಿ ಬುಧ ಕೂಡ ಲಗ್ನದಲ್ಲೇ ಗ್ರಹಣಕ್ಕೀಡಾಗಿದ್ದಾರೆ. ಸೊ ಅದರರ್ಥ ಹೆಲ್ತ್ ಕಡೆ ಗಮನ ಕೊಡಿ. ಸಡನ್ ಎಕ್ಸ್ಪೆನ್ಸಸ್ ಅಂದ್ರೆ ಸಡನ್ ಖರ್ಚು ಇಷ್ಟ ಇಲ್ಲ ಅಂತ ಹೇಳಿದ್ರು ಸಡನ್ ಆಗಿ ಎಲ್ಲ ಹೋಗ್ಬೇಕಾಗುತ್ತೆ. ಈ ಒಂದು 15ರಿಂದ 21 ದಿವಸ ಹೆವಿ ಪ್ರಾಬ್ಲಮ್ಸ್ ಇರುತ್ತೆ. ಅಥವಾ ಎಮೋಷನಲ್, ಕರ್ಕಾಟಕ ರಾಶಿ ಅಂದ್ರೇನೆ ತುಂಬಾ ಎಮೋಷನಲ್. ಸೊ ಹಾಗಾಗಿ ತುಂಬಾ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಅಥವಾ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಒಬ್ಬೊಬ್ಬರೇ ಅಳೋದು. ಸೊ ಇದೆಲ್ಲ ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ. ಸೊ ಹಾಗಾಗಿ ಲಗ್ನ ಲಾರ್ಡ್ನ ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಲಗ್ನಾಧಿಪತಿನೇ ಗ್ರಹಣಕ್ಕೆ ಒಳಗಾಗಿರೋದ್ರಿಂದ ಸೊ ಓವರ್ ಥಿಂಕಿಂಗ್ಸ್ ಬೇಡ, ಡಿಸ್ಟರ್ಬೆನ್ಸ್ ಬೇಡ. ಸೊ ಇದ್ರ ಕಡೆ ನೀವು ಹೆಚ್ಚು ಗಮನ ಕೊಟ್ಕೋಬೇಕಾಗತ್ತೆ. ಇದಿಷ್ಟು ಕರ್ಕಾಟಕ ಲಗ್ನದವರಿಗೆ. ನೆಕ್ಸ್ಟ್ ನಾವು ಸಿಂಹಕ್ಕೆ ಬರೋಣ. ಸಿಂಹ ಲಗ್ನದವರಿಗೆ 12ನೇ ಮನೆಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಸಿಂಹ ಲಗ್ನದವ್ರಿಗೆ 12ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ನೋಡಿ ಅಲ್ಲಿ. ಲಗ್ನಾಧಿಪತಿ, ನೆಕ್ಸ್ಟ್ ದ್ವಿತೀಯಾಧಿಪತಿ, ಮತ್ತೆ ಏಕಾದಶ ಭಾವ ಅಂದ್ರೆ 11ನೇ ಮನೆ ಅಧಿಪತಿ. ಸೊ ಹಾಗೆ ನಿಮ್ಗೆ ಗುರು 5th and 8th ಲಾರ್ಡ್ ಕೂಡ. ಸೊ ಹಾಗಾಗಿ 12th ಲಾರ್ಡ್ ಜೊತೆ. ಸೊ ಸಡನ್ ಆಗಿ ಖರ್ಚು ಜಾಸ್ತಿ. ಯಾವ್ಯಾವ ವಿಚಾರವಾಗಿ ಖರ್ಚು? ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇರಬಹುದು, ಅಥವಾ ಅಲ್ಲಿ ಬಿಸ್ನೆಸ್ ಸಕ್ಸಸ್ ಆಗದೆ ಸೊ ಬ್ರೇಕ್ ಕೂಡ ಆಗಿರಬಹುದು. ಅದರ ಜೊತೆಗೆ 5ನೇ ಮನೆ ಅಧಿಪತಿ ನಿಮ್ಮ ಮಕ್ಕಳ ವಿಚಾರ, ಅಥವಾ ಮಕ್ಕಳಿಗೆ ಯಾರಿಗೋ ಆರೋಗ್ಯ ತಪ್ಪೋದು, ಅಥವಾ ಅವರು ಹುಷಾರಿಲ್ಲ, ಹಾಸ್ಪಿಟಲ್ ವಿಸಿಟ್, ಸೊ ಲಾಂಗ್ ಟರ್ಮ್ ವಿಸಿಟ್, ಒಟ್ಟಲ್ಲಿ ವಿಪರೀತವಾದಂತಹ ಖರ್ಚು, ಅಥವಾ ನೀವೇ ರಾಂಗ್. ಲಗ್ನಾಧಿಪತಿ ಗ್ರಹಣದಲ್ಲಿ ಈಡಾಗಿದೆ, ಮತ್ತೆ 12ನೇ ಮನೆಯಲ್ಲಿ ಅದು ಏನು ಉಚ್ಚ ಗುರುವಿನ ಜೊತೆ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡುತ್ತೆ. ನಿಮ್ಮ ಹೆಲ್ತ್ಗೆ ನೀವು ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ತಪ್ತೀರಾ, ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಲಕ್ಷಗಳ ಖರ್ಚಾಗೋದು, ಅಥವಾ ಈ ತರ ಬರುವ ಸಾಧ್ಯತೆ ಇದೆ, ಎಚ್ಚರಿಕೆ. ನೆಕ್ಸ್ಟ್ ಚಂದ್ರ ನಿಮ್ಗೆ 12ನೇ ಮನೆ ಅಧಿಪತಿ 12ರಲ್ಲೇ ಇರೋದ್ರಿಂದ ಸೊ ಡೆಫಿನೆಟ್ಲಿ ಸ್ವಲ್ಪ ಮಟ್ಟಿಗೆ ನೀವು ಕೇರ್ಫುಲ್ ಆಗಿರಬೇಕು. ಮಕ್ಕಳ ವಿಚಾರದಲ್ಲಿ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು. ಅಂಡ್ ನಿಮ್ಮ ನೇಮು ಫೇಮು, ತುಂಬಾ ಜನ ಯಾರಾದ್ರೂ ಪೊಲಿಟಿಷಿಯನ್ಸ್ ಅಥವಾ ಪಬ್ಲಿಕ್ ಅಲ್ಲಿ ಇದ್ರೆ, ಅಥವಾ ಹೀರೋ ಹೀರೋಯಿನ್ಸ್ ಈ ತರ ಇದ್ರೆ ನೇಮ್ ಬ್ಯಾಡ್ ಆಗೋದು, ಅಥವಾ ಸಡನ್ ಆಗಿ ಅವ್ರ ಮೇಲೆ ಒಂದು ಛಾಯೆ ಅಥವಾ ಒಂದು ನೆಗೆಟಿವಿಟಿ ಸೊ ಪಬ್ಲಿಸಿಟಿ ಆಗೋದು ಕೂಡ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಅಂಡ್ 2nd and 11th ಲಾರ್ಡ್ ಕೂಡ 12th. ಸೊ ಯೂಶಲಿ 12th ಹೌಸ್ ಜಾಸ್ತಿ ಆಗಿದೆ. ನಿದ್ದೆ ಮಾಡದೇ ಇರೋದು, ಲೇಟ್ ನೈಟ್ ನಿದ್ದೆ ಮಾಡೋದು, ಸೊ ಫುಡ್ಡಲ್ಲಿ ವೇರಿಯೇಷನ್ಸ್ ಆಗೋದು, ಊಟ ಕೂಡ ಯಾವಾಗಲೂ ತಗೊಳ್ಳೋದು. ಸೊ ಈ ಥರ ಕಂಪ್ಲೀಟ್ ರೊಟೀನ್ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಅಷ್ಟಮದಲ್ಲಿ ವಕ್ರಶನಿ ಕೂಡ ಇದ್ದಾರೆ. ಹೆಲ್ತ್ ಕಡೆ ಗಮನ ಕೊಡಿ, ಫೈನಾನ್ಸ್ ಕಡೆ ಗಮನ ಕೊಡಿ. ಯಾವುದೇ ಪೇಪರ್ ವರ್ಕ್ ರಿಲೇಟೆಡ್ ಈ ಒಂದು 15 ದಿವಸ ಹೋಲ್ಡ್ ಮಾಡಿ. ಅದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ಸ್ ಆಗಿರಬಹುದು, ವೆಹಿಕಲ್ ರಿಜಿಸ್ಟ್ರೇಷನ್ಸ್ ಆಗಿರಬಹುದು, ಹೋಲ್ಡ್ ಮಾಡಿ. ನಿಮ್ಮ ಚಾರ್ಟ್ ಚೆನ್ನಾಗಿದ್ರೆ ಮಾತ್ರ ರಿಸ್ಕ್ ತಗೊಳ್ಳಿ. ನಾನು ದೊಡ್ಡ ಮಟ್ಟದ ಹೇಳ್ತಾ ಇದ್ದೀನಿ. ದಿನನಿತ್ಯದ 5,000 10,000 ಈ ರೊಟೀನ್ ಅಲ್ಲ, ಲೈಕ್ ಲ್ಯಾಕ್ಸ್ ಕ್ರೋರ್ಸ್. ಸೊ ಸ್ವಲ್ಪ ಗಮನ ಕೊಡಿ. ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಧನುರ್ಗೆ. ಸೊ ಧನುರ್ ಅವ್ರಿಗೆ ಅಷ್ಟಮದಲ್ಲಿ ಗ್ರಹಣ ನಡೀತಾ ಇದೆ, ಅದು ಉಚ್ಚ ಗುರುವಿನ ಜೊತೆ. ಲಗ್ನಾಧಿಪತಿ ಅಷ್ಟಮದಲ್ಲಿ ಕಂಬಸ್ಟ್, ಅಷ್ಟಮಾಧಿಪತಿ ಜೊತೆ, ಸಪ್ತಮಾಧಿಪತಿ, ದಶಮಾಧಿಪತಿ ಜೊತೆ, ನವಮಾಧಿಪತಿ ಜೊತೆ. ಸೊ ಹಾಗಾಗಿ ಮೇಜರಾಗಿ ಹೆಲ್ತ್ ನೋಡ್ಕೊಳ್ಳಿ. ಹೈಯೆಸ್ಟ್ ಗ್ಯಾಸ್ಟ್ರಿಕ್, ಸೈನಸ್, ಹೆಲ್ತ್ ಇಶ್ಯೂಸ್, ಸ್ಟೊಮಕ್ ಪೇನ್ ರಿಲೇಟೆಡ್, ಸೈನಸ್, ಸೊ ಈ ತರ ಎಲ್ಲ ಬರುವ ಸಾಧ್ಯತೆ ಇದೆ. ಬ್ರೀತಿಂಗ್ ಇಶ್ಯೂಸ್ ಯಾರಿಗಾದ್ರೂ ಇದ್ರೆ, ಬ್ರೀತ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಚೆಸ್ಟ್ ಪೇನ್ ಜಾಸ್ತಿ ಇದೆ, ಚೆಸ್ಟ್ ಅಲ್ಲಿ ಏನಾದ್ರು ಇರಿಟೇಷನ್ಸ್ ಇದೆ, ಇನ್ಫೆಕ್ಷನ್ಸ್ ಇದೆ, ಟೋಟಲಿ ಹೆಲ್ತ್ ಕಡೆ ಹೈಯೆಸ್ಟ್ ಗಮನ ಕೊಡ್ಲೇಬೇಕು. ಅಂಡ್ 5th ಲಾರ್ಡ್ ಆಲ್ರೆಡಿ ಆಸ್ಪೆಕ್ಟ್ ಕೂಡ ಬೀಳ್ತಾ ಇದೆ ನಿಮ್ಗೆ ಲಗ್ನದ ಮೇಲೆ. ಸೊ ಹಾಗಾಗಿ ಪ್ರೊಟೆಕ್ಟ್ ಇರುತ್ತೆ, ಬಟ್ ಗ್ರಹಣದ ಇಂಪ್ಯಾಕ್ಟ್ ನಾವು ಫೇಸ್ ಮಾಡ್ಬೇಕಲ್ವಾ. ಹಾಗಾಗಿ
ಸೊ ಬೆಟರು. ಸೊ ಕರ್ಕಾಟಕ ರಾಶಿಯಲ್ಲೇ ನಡೀತಾ ಇರೋದ್ರಿಂದ ಆ ಒಂದು 2.5 ದಿವಸ ನೀವು ಸೊ ಹೆಲ್ತ್ ಕಡೆ ಹೆಚ್ಚು ಗಮನ ಕೊಡಿ. ಅಂದ್ರೆ 12, 13ನೇ ತಾರೀಕು ಅಷ್ಟೊಂದು ಫೇವರಬಲ್ ಇಲ್ಲ ನಿಮ್ಗೆ. ಸೊ ಹಾಗಾಗಿ ಡ್ರೈವಿಂಗ್ ಮಾಡೋವಾಗ ಕೇರ್ಫುಲ್ ಆಗಿರಿ. ಇವನ್ ಫೋರ್ತ್ ಲಾರ್ಡ್ ಕೂಡ 8th ಅಲ್ಲಿದ್ದಾರೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ, ಅಥವಾ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮಾನಸಿಕ ಪರಿಸ್ಥಿತಿನ ನೆಮ್ಮದಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಸೆಕೆಂಡ್ ಲಾರ್ಡ್ ಅಗೈನ್ 4th ಹೌಸಲ್ಲಿ ರೆಟ್ರೋ ಬೇರೆ. ಇಲ್ಲಿ 11th ಲಾರ್ಡ್ ಕೂಡ ಲಾಕ್ ಆಗಿದ್ದಾರೆ. ಸೊ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಪಬ್ಲಿಕ್ ಅಲ್ಲಿ ನೀವು ಮಾತಾಡೋ ಸ್ಪೀಚ್, ಸೊ ಇದೆಲ್ಲವನ್ನು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. 9th ಲಾರ್ಡ್ ಕೂಡ 9th ಹೌಸ್ ಕೇತು ಪ್ಲಸ್ 9th ಲಾರ್ಡ್ ಇನ್ 8th ಹೌಸ್ ಅಗೈನ್ 12th ಹೌಸ್. ಸೊ ಫಾದರ್ಲಿ ಫಿಗರ್ಸ್, ಹೈಯರ್ ಎಜುಕೇಶನ್, ಸೊ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ವರ್ಕ್ಸ್ ಹೋಲ್ಡ್ ಮಾಡಿ. ಸೊ ಆ ಥರದ ನಿರ್ಧಾರ ಪ್ರಾಮಿಸಸ್ ಸದ್ಯಕ್ಕೆ ಬೇಡ. ನೆಕ್ಸ್ಟ್ ನಾವು ಕುಂಭಕ್ಕೆ ಬರೋಣ. ಸೊ ಕುಂಭ ಲಗ್ನದವ್ರಿಗೆ 6ನೇ ಮನೆಯಲ್ಲಿ, ಅದು ವಾಟರ್ ಸೈನ್ ಅಲ್ಲಿ ಗ್ರಹಣ ನಡೀತಾ ಇದೆ. ಇಷ್ಟು ಗ್ರಹಗಳಿದೆ. ಸೊ ಹೆಲ್ತ್ ಇಶ್ಯೂಸ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಆಲ್ರೆಡಿ ಸಣ್ಣ ಪುಟ್ಟ ಇದ್ರೆ ಗಮನ ಕೊಡಿ. ಫುಡ್ ಅಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸ್ಯಾಟರ್ನ್ ಸೆಕೆಂಡ್ ಹೌಸ್ ರೆಟ್ರೋಗ್ರೇಡ್. ಸೊ ತುಂಬಾ ಕೋಲ್ಡ್ ಫುಡ್ ತಗೊಳ್ಳೋದು, ನಿನ್ನೆ ಮೊನ್ನೆದೆಲ್ಲ ಫುಡ್ ಬಿಸಿ ಮಾಡಿ ತಗೊಳ್ಳೋದು. ಸೊ ಇದೊಂದು ರೊಟೀನ್ನ ಚೇಂಜ್ ಮಾಡ್ಕೊಳ್ಳಿ. ಸಡನ್ ಆಗಿ ಜಾಬ್ ಹೋಗಬಹುದು, ಅಥವಾ ಬಿಸ್ನೆಸ್ ಲಾಸ್ ಆಗಬಹುದು, ಇರಿಟೇಷನ್ ಆಗ್ಬೋದು, ಹರ್ಟ್ ಆಗಬಹುದು. ಸೊ ಫೈಟ್ಸ್ ಜಾಸ್ತಿ ಆಗ್ಬೋದು, ಸಾಲ ಜಾಸ್ತಿ ಆಗಬಹುದು. ಇದ್ರ ಕಡೆ ನೋಡ್ಕೊಳ್ಳಿ. ಲೋನ್ ಯಾರಾದರೂ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ 15 ದಿವಸ ಲೋನ್ ಕಡೆ ಗಮನ ಕೂಡ ಹಾಕಬೇಡಿ. ಮ್ಯಾನೇಜರ್ ಹತ್ರ ಮಾತಾಡಲೇಬೇಡಿ. ಸೊ ಅದಾದ್ಮೇಲೆ ನೀವು ಮಾತಾಡ್ಕೊಳ್ಳಿ. ಸೊ ಹಾಗಾಗಿ ಈ ಒಂದು 4 ಲಗ್ನಗಳು ಹೈಯೆಸ್ಟ್ ಕೇರ್ಫುಲ್ ಆಗಿರಿ. ಸೊ ಈ ಪೀರಿಯಡ್ನ ಮೂವ್ ಆಗೋವರೆಗೂ ಅಷ್ಟೇನೆ. ಸೊ ಅದಾದ್ಮೇಲೆ ನಿಮ್ಗೆ ಏನಾದ್ರು ದಶ ಚೆನ್ನಾಗಿದ್ರೆ ಇಲ್ಲಿ ಸ್ವಲ್ಪ ಒಂದು ಡಲ್ ಆಗ್ತೀರಾ, ಬಟ್ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಕ್ಲಿಕ್ ಆಗ್ಬಿಡ್ತೀರಾ. ಸೊ ಉಳಿದಂತಹ ಲಗ್ನಗಳಿಗೆ ನೋಡೋಣ. ಸೊ ಇಲ್ಲಿ ನಾವು ಇನ್ಯಾರಿಗೆ ಬಿಟ್ಟಿದ್ದೀವಿ? ಮೀನಕ್ಕೆ ಬರೋಣ. ಸೊ ಮೀನ ಲಗ್ನದವರಿಗೆ ಸೊ ಡೆಫಿನೆಟ್ಲಿ 5th ಹೌಸ್ ಅಲ್ಲಿ ಗ್ರಹಣ ನಡೀತಾ ಇದೆ. ಸೊ ಹಾಗಾಗಿ ನೇಮ್ ಫೇಮ್ ಬಗ್ಗೆ ಹೆಚ್ಚು ಗಮನ ಕೊಡಿ. ಡೈಜೆಷನ್ ಬಗ್ಗೆ ಹೆಚ್ಚು ಗಮನ ಕೊಡಿ. ಸೊ ಹೆಲ್ತ್ ಬಗ್ಗೆ ಕೊಡಿ. 6th ಲಾರ್ಡ್ ಲಾಕ್ ಆಗಿದ್ದಾರೆ. 4th ಲಾರ್ಡ್ ಫಾದರ್ ಹೆಲ್ತ್ ಕಡೆ ಗಮನ ಕೊಡಿ. ಮದರ್ ಹೆಲ್ತ್ ಕಡೆ ಗಮನ ಕೊಡಿ. ನಿಮ್ಮ ಸ್ಪೌಸ್, ನಿಮ್ಮ ಹಸ್ಬೆಂಡ್ ಸೊ ಏನಾದ್ರು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಅಥವಾ ಯಾರಿಗೂ ಗೊತ್ತಿಲ್ಲದೆ ಫೈನಾನ್ಸ್ ನಡೆಸ್ತಾ ಇರೋದು, ಹಣ ಲಾಕ್ ಹೋಗೋದು, ಫೈಟ್ಸ್ ಆಗೋದು, ಡಿಸ್ಟರ್ಬೆನ್ಸ್ ಆಗೋದು. ಸೊ ಇದೆಲ್ಲ ತೋರಿಸ್ತಾ ಇದೆ. ಸೊ ಮಕ್ಕಳ ಆರೋಗ್ಯದಲ್ಲಿ ಹೆಚ್ಚು ಗಮನ, ಅಥವಾ ನಿಮ್ಮ ಮಕ್ಕಳು ಏನಾದರೂ ಅಡಿಕ್ಷನ್ಗೆ ಹೋಗೋದು, ಅಥವಾ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋದು, ಸೊ ಸಾಲ ಮಾಡ್ಕೊಳ್ಳೋದು. ಸೊ ಇದೆಲ್ಲವೂ ತೋರಿಸ್ತಾ ಇದೆ. ಮಕ್ಕಳ ಕಡೆ ಹೆಚ್ಚು ಗಮನ ಕೊಡಲೇಬೇಕಾಗತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಮೇಷಕ್ಕೆ ಬರೋಣ. ಸೊ ಮೇಷದವರಿಗೆ 4th ಹೌಸ್ ಅಲ್ಲಿ ಗ್ರಹಣ, ಅದು ವಾಟರ್ ಸೈನ್ ಅಲ್ಲಿ. ಮೇಷದವರು ಕೂಡ ಸ್ವಲ್ಪ ಎಕ್ಸ್ಟ್ರಾ ಎಮೋಷನಲ್. ಸೊ ಆಲ್ರೆಡಿ ಜುಪಿಟರ್ ಇದ್ದಾರೆ. ಹೆವಿ ಇದೆ ಆಲ್ರೆಡಿ. ಚೆಸ್ಟ್ ಅಂದ್ರೆ ಒಂದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ, ಅದು ಒಳ್ಳೆ ವಿಚಾರ ಆಗಿರ್ಬೋದು, ಅಥವಾ ಸಂಕಲ್ಪ ಆಗಿರ್ಬೋದು. ಹಾಗಾಗಿ ಸೊ ಯಾರಿಗೆ ಬ್ರೀತಿಂಗ್ ಆಲ್ರೆಡಿ ಹೇಳಿದ್ದೀನಿ, ಕಫ್ ರಿಲೇಟೆಡ್, ಬ್ರೀತ್ ರಿಲೇಟೆಡ್, ಉಸಿರಾಟಕ್ಕೆ ತೊಂದರೆ, ಅಥವಾ ಸ್ಕಿನ್ ಡಿಸೀಸಸ್, ಯಾಕೆಂತ ಹೇಳಿದ್ರೆ ಬುಧ ಕೂಡ ಇಲ್ಲಿ ಲಾಕ್ ಆಗಿದ್ದಾರೆ 3 and 6th ಲಾರ್ಡ್. ಸೊ ಹಾಗಾಗಿ ಇದೆಲ್ಲದ್ರ ಕಡೆ ಗಮನ ಕೊಡಿ. ಎಸ್ಪೆಷಲಿ ತಂದೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ನಿಮ್ಮ ಮೊದಲನೇ ಮಗುವಿನ ಗಂಡನ ಅಥವಾ ಹೆಂಡತಿಯ ಸೊ ಆರೋಗ್ಯದಲ್ಲಿ ಗಮನ ಕೊಡಿ. ಯಾಕೆಂತ ಹೇಳಿದ್ರೆ 5th ಲಾರ್ಡ್ಗೆ ಸೊ 12th ಹೋಗಿರೋದ್ರಿಂದ ಡೆಫಿನೆಟ್ಲಿ ಆಪೋಸಿಟ್. ಸೊ 10th ಲಾರ್ಡ್ ಕೂಡ ಕನೆಕ್ಟಿವಿಟಿ ಇರೋದ್ರಿಂದ ಇಲ್ಲಿ ಹೆಚ್ಚು ಒಂದು ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಗಮನ ಕೊಡಿ. ಅದ್ರ ಜೊತೆಗೆ ಪ್ರಾಪರ್ಟಿ ರಿಲೇಟೆಡ್, ವೆಹಿಕಲ್ ರಿಲೇಟೆಡ್, ಹೋಮ್ ಕನ್ಸ್ಟ್ರಕ್ಷನ್ ರಿಲೇಟೆಡ್, ಸೊ ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ದಿನ ಹೋಲ್ಡ್ ಮಾಡಿ. ಅಷ್ಟೊಂದು ಫೇವರಬಲ್ ಇಲ್ಲ. ಏನು 20 ಡೇಸ್ ಹೋಲ್ಡ್ ಮಾಡಲೇಬೇಕು, ಅದಾದ್ಮೇಲೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇಲ್ಲಿ ತಗೊಳ್ಳೋ ಸೈಟ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿ ತಗೊಳ್ಳೋ ಭೂಮಿ ಪ್ರಾಬ್ಲಮ್ ಆಗುತ್ತೆ, ಅದು ಲಾಂಗ್ ಟರ್ಮ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಆಫೀಸ್ ಹತ್ರ ಪೊಲಿಟಿಕಲ್ಸ್ ಜಾಸ್ತಿ ಆಗ್ಬೋದು, ಆಫೀಸಲ್ಲಿ ಇರಿಟೇಷನ್ ಆಗ್ಬೋದು, ಅಥವಾ ಒಂದು ಸ್ವಲ್ಪ ನಿಮ್ಮ ಬಗ್ಗೆನೇ ಬ್ಯಾಕ್ ಪಿಚ್ ಇದೆಲ್ಲ ನಡೀಬಹುದು. ಸೊ ಇದೊಂದು ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಮಿಥುನ ಲಗ್ನಕ್ಕೆ 2ನೇ ಮನೆಯಲ್ಲಿ ಒಂದು ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಮೇಜರ್ ಆಗಿ ಕುಟುಂಬಕ್ಕೂ ನಿಮಗೂ ಒಂದು ಸಣ್ಣ ಪುಟ್ಟದ ಗೊಂದಲಗಳು, ಅಥವಾ ಸಣ್ಣ ಪುಟ್ಟದ ವಾದ ವಿವಾದಗಳು ಬರೋ ಸಾಧ್ಯತೆ ನೋಡ್ಕೊಳ್ಳಿ. ನಿಮ್ಮ ಮಾತು ತುಂಬಾ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಹಣಕಾಸಿನ ವಿಚಾರದಲ್ಲಿ, ಸೊ ಹಣಕಾಸಲ್ಲಿ 2ನೇ ಮನೆ ಗುರು ಏನು ರವಿ ಮತ್ತೆ ಬುಧ ಚಂದ್ರ ಎಲ್ಲಾರು ಇರೋದ್ರಿಂದ ಲೈಕ್ ಸುಳ್ಳು ಆಶ್ವಾಸನೆಗಳು ಕೊಡಬೇಡಿ. ಲೈಕ್ ನಿಮ್ಗೆ ಯಾರೋ ಒಬ್ರು ಫ್ರೆಂಡ್ ಹಣ ಏನೋ ಅವ್ರ ಕಷ್ಟ ಕೇಳಿರ್ತಾರೆ, ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ, ಈ ಡೇಟ್ ಕೊಡ್ತೀನಿ, ಈ ತರ ಸುಳ್ಳು ಎಲ್ಲ ಹೇಳ್ಬೇಡಿ. ಇದೆ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಅಂಡ್ 3ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸೊ ಖಂಡಿತವಾಗ್ಲೂ ನಿಮ್ಮ ಸಿಬ್ಲಿಂಗ್ಸ್, ಅಥವಾ ನಿಮ್ಮ ನೈಬರ್ಸ್, ಅಥವಾ ಡ್ರೈವಿಂಗ್ ಅಲ್ಲಿ ಕೇರ್ಫುಲ್ ಆಗಿ ಇರಲೇಬೇಕು. 4th ಹೌಸ್ ವೀನಸ್, ಅದು ಕೂಡ ನೀಚ ವೀನಸ್ ಆಗಿರೋದ್ರಿಂದ ಮನೆ ವಿಚಾರದಲ್ಲಿ, ಪ್ರಾಪರ್ಟಿ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರಲೇಬೇಕು.
10ನೇ ಮನೆಯಲ್ಲಿ ಶನಿ ವಕ್ರಿ ಇರೋದ್ರಿಂದ ಮೇ ಬಿ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ಇರ್ಬೋದು, ಕೆಲಸ ಬಿಡೋ ಸಾಧ್ಯತೆ ಇರಬಹುದು ಅಥವಾ ಸೊ ಪಬ್ಲಿಕ್ ಅಲ್ಲಿ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಮಿಥುನ ಆಯ್ತು, ಕರ್ಕಾಟಕ ಆಲ್ರೆಡಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ, ಸಿಂಹ ಆಯ್ತು. ಕನ್ಯಾಗೆ ಬರೋಣ. ಕನ್ಯಾದವ್ರಿಗೆ ಹೇಗಿದೆ ಅಂತ ಹೇಳಿ. 11ನೇ ಮನೆಯಲ್ಲಿ ಗ್ರಹಣ, ಅದರರ್ಥ ಲಗ್ನಾಧಿಪತಿ ಕೂಡ ಲಾಕ್ ಆಗಿದ್ದಾರೆ. ಸೊ 7th ಹೌಸ್ ಅಲ್ಲಿ ಸ್ಯಾಟರ್ನ್ ರೆಟ್ರೋಗ್ರೇಡ್. ಫ್ರೆಂಡ್ಸ್ ಮಧ್ಯೆ ನಿಮಗೆ ಅವ್ರಿಗೆ ಏನಾದ್ರು ಡಿಸ್ಟರ್ಬೆನ್ಸು, ಪಬ್ಲಿಕ್ಕಲ್ಲಿ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸು ಅಥವಾ ಹಣಕ್ಕೆ ಸಂಬಂಧಪಟ್ಟ ಹಾಗೆ, ತಂದೆಗೂ ನಿಮಗೂ ಸಣ್ಣ ಪುಟ್ಟ ವಾದ ವಿವಾಹ, ಆರೋಗ್ಯದಲ್ಲಿ ಗಮನ. ಸೊ ಇಲ್ಲಿ ನಿಮ್ಗೆ ಸ್ವಲ್ಪ ಕೇರ್‌ಫುಲ್ ಆಗಿರ್ಬೇಕು ಹಣನ ಮೇಂಟೈನ್ ಮಾಡೋದ್ರಲ್ಲಿ. ಕೆಲಸದ 10ನೇ ಮನೆಯಲ್ಲಿ ಕುಜ ಇದ್ರೂ ಸಹ ಡೆಪಾಸಿಟರ್ ಲಾಕ್ ಆಗಿದ್ದಾರೆ. ಸೊ ಹಾಗಾಗಿ ಕೆಲಸದ ಹತ್ರ ಮೇ ಬಿ ಇಷ್ಟ ಇಲ್ಲದೆ ಕೆಲವ್ರು ಕೆಲಸ ಮಾಡ್ತಿರ್ಬೋದು, ವಿಧಿ ಇಲ್ಲದೆ ಕೆಲಸ ಮಾಡ್ತಿರ್ಬೋದು, ಕೆಲವ್ರು ಬಿಸ್ನೆಸ್ ಮಾಡೋರ್ಗೂ ಕೆಲಸ ಮಾಡ್ತಿರಬಹುದು. ಸೊ ಈ ತರ ಥಾಟ್ಸ್ ಎಲ್ಲ ಬರುತ್ತೆ. ಸೊ ಅದನ್ನ ನೀವು ಹ್ಯಾಂಡಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ತುಲಾ ಲಗ್ನಕ್ಕೆ ಹೋಗೋಣ. ಸೊ ತುಲಾ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ 10ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಸೊ ಎಲ್ಲಾ ವಿಚಾರವಾಗೂ ನಾವು ಪ್ಲಸ್ ಅಂತ ತಗೊಳ್ಳಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸಡನ್ ಆಗಿ ಒಂದು ಬ್ಯಾಡ್ ನೇಮ್ ಫೇಮ್ ಬರಬಹುದು ಕೆಲಸದ ಹತ್ರ. ದಶ ಚೆನ್ನಾಗಿದ್ರೆ ಗುಡ್ ಬರುತ್ತೆ, ದಶ ಚೆನ್ನಾಗಿಲ್ಲ ಅಂದ್ರೆ ಬ್ಯಾಡ್ ಬರುತ್ತೆ. ಸೊ ಹಾಗಾಗಿ ಕೆಲಸದ ಹತ್ರ ಆಫೀಸ್ ಪೊಲಿಟಿಕಲ್ಸ್ ಹತ್ರ ಸ್ವಲ್ಪ ನೋಡ್ಕೊಳ್ಳಿ. ಯಾರಿಗೂ ನೀವು ಪ್ರಾಜೆಕ್ಟ್ ಕರೆಕ್ಟಾಗಿ ಸಬ್ಮಿಟ್ ಮಾಡ್ತಿದ್ದೀರಾ, ಟೈಮ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಬ್ಲೈಂಡ್ ಆಗಿ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೃಶ್ಚಿಕದವ್ರಿಗೆ. ವೃಶ್ಚಿಕದವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಐ ಮೀನ್ ಏನು ತೊಂದರೆ ಇಲ್ಲ ಅಂತ ಹೇಳಿಲ್ವಲ್ಲ. ಸೊ ಅದಕ್ಕೆ ಅವ್ರು ಖುಷಿ ಪಡ್ತಿದ್ದಾರೆ ವೃಶ್ಚಿಕ. ಸೊ ಸ್ಕಾರ್ಪಿಯೋದವ್ರಿಗೆ 9ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ. ಬಟ್ ಅಲ್ಲಿ ನಿಮ್ಗೆ ಯಾರ್ಯಾರು ಲಾಕ್ ಆಗಿದ್ದಾರೆ, ಸೆಕೆಂಡ್ ಲಾರ್ಡ್, ಫಿಫ್ತ್ ಲಾರ್ಡ್, ಆಲ್ಮೋಸ್ಟ್ ಅಲ್ಲಿ ಚಾರ್ಟ್ ಕಂಪ್ಲೀಟ್ ಲಾಕ್ ಆಗಿದೆ 9th ಹೌಸ್ ಅಲ್ಲಿ. 9th ಹೌಸ್ ಬಾಧಕ ಕೂಡ ನಿಮ್ಗೆ ಸ್ಕಾರ್ಪಿಯೋದವ್ರಿಗೆ. ಸೊ ಹಾಗಾಗಿ ಮಾರಕಾಧಿಪತಿಯ ಒಂದು ಡೆಪಾಸಿಟರ್ ಕಂಪ್ಲೀಟ್ ಆಗಿ ಲಾಕ್ ಆಗಿದ್ದಾರೆ. ಲಾಂಗ್ ಟ್ರಾವೆಲ್ಸ್ ಬೇಡ. ಹೈಯರ್ ಎಜುಕೇಶನ್ಗೆ 15 ದಿವಸ ಹಿಂದೆ ಮುಂದೆ ನೋಡಿ. ಯಾವ್ದಾದ್ರು ಹೊಸ ಕೋರ್ಸ್, ಹೊಸ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ನೀವು ಗಮನ ಕೊಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಹೌಸ್ಗೆ 8th ಹೌಸ್ ಅಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಹಣ ಸ್ಟಕ್ ಆಗೋದು ತೋರಿಸ್ತಾ ಇದೆ. ಅಥವಾ ನಿಮ್ಗೆ ಏನ್ ಹಣ ಬರ್ಬೇಕೋ ಕಲೆಕ್ಟ್ ಮಾಡ್ಕೋಬಿಡಿ. ಸೊ ಹೋಲ್ಡ್ ಮಾಡಬೇಡಿ. ಬಿಕಾಸ್ 8th ಹೌಸ್, ಸೆಕೆಂಡ್ ಹೌಸ್ಗೆ 8th ಹೌಸ್ ಆಗಿರೋದ್ರಿಂದ. ನೆಕ್ಸ್ಟ್ 4th ಹೌಸ್ಗೆ 6th ಹೌಸ್ ಆಗಿರೋದ್ರಿಂದ ಪ್ರಾಪರ್ಟಿನಲ್ಲಿ ಸ್ವಲ್ಪ ಲಿಟಿಗೇಷನ್ಸು, ಪ್ರಾಪರ್ಟಿ ರಿಲೇಟೆಡ್ ಸ್ವಲ್ಪ ಚೀಟಿಂಗ್ಸ್ ಇದೆ. ಅದೊಂಚೂರು ನೀವು ಹ್ಯಾಂಡಲ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಸಡನ್ ಟ್ರಾವೆಲ್ಸ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಮೇ ಬಿ ನೀವು ಕೂಡ ಸ್ವಲ್ಪ ಎಮೋಷನಲಿ ಫ್ರೆಂಡ್ಗೆ ಅವಶ್ಯಕತೆ ಇದೆ ಅಥವಾ ನಿಮ್ಮ ಫಾದರ್ ಅಥವಾ ನಿಮ್ಮ ಮದರ್ ಇವ್ರಿಗೆ ಅವಶ್ಯಕತೆ ಇದೆ ಅನ್ನೋ ರೀತಿ ಮದರ್ಲ್ಯಾಂಡ್. ಸೊ ಈ ತರ ಟ್ರಾವೆಲ್ಸ್ ತೋರಿಸ್ತಾ ಇದೆ. ಒಟ್ಟಲ್ಲಿ ಎಲ್ಲರೂ ಗ್ರಹಣ ಒಂದು ಈ ಪೀರಿಯಡ್ ಮುಗಿಯೋವರೆಗೂನು ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಕೂಡ ಗ್ರಹಣ ಇದೆ. ಸೊ ನೀರಿನ ಪ್ರದೇಶಗಳಿಗೆ, ಬೆಟ್ಟಗುಡ್ಡದ ಪ್ರದೇಶಗಳಿಗೆ ಅಥವಾ ನೇವಿ ಅಂದ್ರೆ ಸೊ ಸಮುದ್ರ ಮಾರ್ಗದಲ್ಲಿ ವರ್ಕ್ ಮಾಡ್ತಾ ಇರೋ ನೇವಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಸ್ವಲ್ಪ ಕೇರ್‌ಫುಲ್ ಆಗಿ ಇರ್ಲೇಬೇಕಾಗುತ್ತೆ. ಇದು ಸ್ವಲ್ಪ ಫ್ಲಕ್ಚುಯೇಷನ್ಸ್ ತರುವ ಸಾಧ್ಯತೆ ಇರೋದ್ರಿಂದ ಅಲರ್ಟ್ ಆಗಿ ಇರ್ಲೇಬೇಕಾಗುತ್ತೆ. ನೆಕ್ಸ್ಟ್ ಮಕರದವ್ರಿಗೆ 7th ಹೌಸ್ ಅಲ್ಲಿ ಗ್ರಹಣ ನಡೀತಾ ಇದೆ. ಅಲ್ಲಿ 8th ಲಾರ್ಡ್ ಕನೆಕ್ಟ್ ಆಗಿದ್ದಾರೆ, 9th ಲಾರ್ಡ್, 6th ಲಾರ್ಡ್, ಅಂದ್ರೆ ಸೊ ನೆಕ್ಸ್ಟ್ 12th ಲಾರ್ಡ್, 3rd ಲಾರ್ಡ್. ಸೊ ಆಲ್ಮೋಸ್ಟ್ ಅಲ್ಲಿ ಚಾರ್ಟ್ ಅಲ್ಲಿರೋ ಎಲ್ಲರೂ ಕನೆಕ್ಟ್ ಆಗಿರೋದ್ರಿಂದ ಪಬ್ಲಿಕ್ ಅಲ್ಲಿ ನಿಮ್ಮ ಇಮೇಜ್, ಸೊ ನೀವು ಹೇಗೆ ಎಕ್ಸ್‌ಪ್ರೆಸ್ ಮಾಡ್ತೀರಾ ಪಬ್ಲಿಕ್‌ಗೆ ಅದು ತುಂಬಾ ಮುಖ್ಯ. ಆಫೀಸ್ ಹತ್ರ ಸ್ವಲ್ಪ ನೋಡ್ಕೊಳ್ಳಿ. ಪರ್ಸನಲ್ ಲೈಫ್ ಸ್ವಲ್ಪ ಡಿಸ್ಟರ್ಬ್ ಆಗಬಹುದು ಅಥವಾ ಪರ್ಸನಲ್ ಲೈಫ್ ಹೆವಿ ಅನ್ಸ್ಬಹುದು. ಕೆಲವ್ರು ಯಾರಾದ್ರೂ ಡಿವೋರ್ಸ್‌ಗೆ ಪ್ಲಾನ್ ಮಾಡ್ತಿದ್ರೆ ಸೊ ಅದು ಅತಿರೇಕಕ್ಕೆ ಬೇಡ. ಸ್ವಲ್ಪ ಒಂದು 15 ಒಂದು ತಿಂಗಳಾದ್ಮೇಲೆ ನೀವು ಡಿವೋರ್ಸ್ ಬೇಕಾ ಬೇಡ ಅಂತ ಹೇಳಿ ಡಿಸಿಷನ್ಸ್‌ನ ತಗೊಳ್ಳಿ. ಅಂಡ್ ಶೇರ್ಸ್ ಅಲ್ಲಿ ದಯವಿಟ್ಟು ಯಾರು ಇನ್ವೆಸ್ಟ್ ಮಾಡಬೇಡಿ. ತುಂಬಾ ಫ್ಲಕ್ಚುಯೇಷನ್ಸ್ ಇದೆ. ಇದರಿಂದ ಸೊ ಡಿಸ್ಟರ್ಬ್ ಮಾಡ್ಕೊಂಡು, ಸಾಲ ಮಾಡ್ಕೊಂಡು, ಮನೇಲಿ ಹೇಳ್ದೆ, ಪೇರೆಂಟ್ಸ್‌ಗೆ ಗೊತ್ತಾಗದೆ ನೀವೇ ಇನ್ನೊಂದ್ ಕಡೆ ಸಾಲ ಮಾಡಕ್ ಹೋಗೋದು, ಮ್ಯಾನೇಜ್ ಮಾಡಕ್ ಹೋಗೋದು ಬೇಡ. ಅಂಡ್ ಈಗ ಬರೋ ಮದ್ವೆ ಬೇರೆ ಈ ತಿಂಗಳಲ್ಲಿ ಶ್ರಾವಣ ಇರೋದ್ರಿಂದ ಸ್ವಲ್ಪ 2-3 ಸಾರಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಬ್ರೋಕರ್ ಹೇಳಿದ್ರು ಅಂತ ಅಥವಾ ಎಲ್ಲಾನು ನೀವು ತಗೊಳಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಮೋಸ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ. ಕ್ಲಿಯರಾ? ಎಸ್. ಅಗೈನ್ 18ನೇ ತಾರೀಕು ಮೃತ್ಯು ಭಾಗದ ಕ್ಲಾಸ್ ಇದೆ. 2.5 ಅವರ್ಸ್ ಕ್ಲಾಸ್ ಇರುತ್ತೆ. ಮ್ಯಾಕ್ಸಿಮಮ್ 3 ಅವರ್ಸ್ ಹೋಗಬಹುದು. 8ರಿಂದ 11 ಅಥವಾ 10ವರೆವರೆಗೂ ಇರುತ್ತೆ. 8ರಿಂದ 9, 9ರಿಂದ 10, 11. ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಮಾತ್ರ ಸೊ ಪೇಮೆಂಟ್ ಇಷ್ಟ ಆದ್ರೆ ಗ್ರೂಪಲ್ಲಿ ಜಾಯ್ನ್ ಆಗಿ. ಅಂಡ್ ಮೃತ್ಯು ಭಾಗದ್ದು ನೆಕ್ಸ್ಟ್ ನಾನು ಒಬ್ರು ಹೀರೋದು ವಿಡಿಯೋ ಮಾಡ್ತೀನಿ. ಅದ್ರಲ್ಲಿ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ತುಂಬಾ ಸೀಕ್ರೆಟಿವ್, ಜ್ಯೋತಿಷ್ಯದಲ್ಲಿ ತುಂಬಾ ಸೀಕ್ರೆಟಿವ್. ಇದಕ್ಕೋಸ್ಕರನೇ ಎಷ್ಟೋ ಗುರುಗಳು ಸೀಕ್ರೆಟ್‌ನ ಬಿಟ್ಕೊಡೋದಿಲ್ಲ. ಯಾಕೆಂದ್ರೆ ಅವ್ರು ಅಷ್ಟು ವರ್ಷ ರಿಸರ್ಚ್ ಮಾಡಿರ್ತಾರೆ. 20, 30 ವರ್ಷ ಅಲ್ವಾ? ಸೊ ಹಾಗಾಗಿ ಸೀಕ್ರೆಟ್‌ನ ಬಿಟ್ಕೊಡೋಕೆ ಅವ್ರಿಗೂ ಕೂಡ ಇಷ್ಟ ಇರೋದಿಲ್ಲ. ಸೊ ಹಾಗಾಗಿ ಬಟ್ ನೀವ್ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ ಈಗ ಶನಿ ರೆಟ್ರೋ ಆಗಿದೆ. ಅಂಡ್ 18ನೇ ತಾರೀಕು ಸೆಲೆಕ್ಟ್ ಮಾಡಿರೋ ರೀಸನ್ ಕೂಡ ಅದೇನೆ. ಕ್ಲಾಸಲ್ಲಿ ಹೇಳ್ತೀನಿ ಇನ್ನು ಉಳಿದಂತಹ ಸೀಕ್ರೆಟ್ಸ್‌ನ ನಾನು. ಸೊ ಹಾಗಾಗಿ
ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನು, ಯಾರೆಲ್ಲ ಸ್ಟೋನ್ಸ್ ಹಾಕಿದ್ದೀರಾ ಗ್ರಹಣ ಟೈಮಲ್ಲಿ ದಯವಿಟ್ಟು ಬಿಚ್ಚಿಡಿ. ಸೊ ಅದಕ್ಕೆ ಎನರ್ಜಿ ತುಂಬಿಸ್ಕೊಳ್ಳಿ. ನಂದು ARR ಅಸ್ಟ್ರಾಲಜಿ ಚಾನಲ್ ಇದಲ್ವಾ, ಅದರಲ್ಲಿ ಯಾವ್ಯಾವ ಸ್ಟೋನ್ಗೆ ಹೇಗೆ ಎನರ್ಜಿ ತುಂಬಬೇಕು ಅಂತ ಹೇಳಿದ್ದೀನಿ. ನೀವು ಹಿಂದಿನ ದಿವಸನೇ ಬಿಚ್ಚಿಟ್ಬಿಡಿ, ಅಂದರೆ 11ನೇ ತಾರೀಕೆ ಸೊ ರಿಮೂವ್ ಮಾಡಿ ಇಟ್ಬಿಡಿ. ಸೊ ಆಗ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎನರ್ಜಿ ತುಂಬ್ಕೊಳ್ಳಿ. ಸೊ ಬಾಡಿ ಮೇಲೆ ಯಾವ್ದಾದ್ರು ಸ್ಟೋನ್ಸ್ ಜ್ಯೋತಿಷದ ಪ್ರಕಾರ ಹಾಕಿದ್ರೆ, ರುದ್ರಾಕ್ಷಿಗಳು ಹಾಕಿದ್ರೆ ಈ ಟೈಮಲ್ಲಿ ತೆಗೆದುಬಿಟ್ಟು ನೆಕ್ಸ್ಟ್ ಡೇ ಹಾಕ್ಕೊಳ್ಳಿ, 13 ಅಥವಾ 14ನೇ ತಾರೀಕು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು, ಧನ್ಯವಾದಗಳು.